ಮನಸ್ಸನ್ನ ಯಾವಾಗಲೂ ಕಾಮಾಗಿ ಇಟ್ಕೊಳ್ಳಿ, ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ. ಪ್ರತಿದಿನ ಒಂದು ಅರ್ಧ ಗಂಟೆ ವಾಕ್ ಮಾಡ್ತಾ ಮೈಂಡ್ ಫ್ರೆಶ್ ಆಗಿ ಇಟ್ಕೊಳ್ಳಿ. ಆಮೇಲೆ ಬೇಡದಿರೋದನ್ನು ತಿಂತ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಓಕೆನಾ? ಓಕೆ ಓಕೆ ಏನಾಯ್ತು ಸಾನ್ವಿ ಪುಟ್ಟ? ರೀ ಅರ್ಚನಾ ಅವರೇ, ಬಿಕ್ಕಳಿಸ್ಕೊಂಡು ಒದ್ದಾಡ್ತಾರೋ ನಾನು. ಹೋಗಿ ನೀವು ನನ್ನ ಮಗಳಿಗೆ ಕೇಳಿದ್ರೆ ಬಿಕ್ಲಿಕ್ಕೆ ಬಂದ್ರೆ ನೀರು ಕುಡೀರಿ. ಕುಡ್ದೆ. ಸರಿ ಆಯ್ತು. ಜ್ಯೂಸ್ ಬೇಕಾ? ನೋಡ್ದಾ ಬಿಕ್ಲಿಕ್ಕೆ ಹೇಗೋಯ್ತು ಅಂತ? ಅಪ್ಪಂಗೆ ಆಗಾಗ ಬರ್ತಾನೆ ಇರುತ್ತಮ್ಮ. ಇವ್ರಿಗೆ ನಿಜವಾಗ್ಲೂ ಬಿಕ್ಲಿಕ್ಕೆ ಬಂದಿದ್ಯಾ ಅಥವಾ ಡವ್ ಮಾಡ್ತಿದಾರಾ? ಹೆಂಗ್ ಬಿಕ್ಲಿಕ್ಕೆ ನಿಲ್ಸೋದು? ಅಯ್ಯೋ ಇಲಿ 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 ಇಲಿ. ರಾಮಣ್ಣ ಕ್ಲೀನ್ ಮಾಡ. ಒಂದ್ ನಿಮಿಷ. ಇಲಿ ಹೋಯ್ತು, ಬಿಕ್ಲಿಕ್ಕೇನು ಹೋಯ್ತು. ಈ ಬಿಕ್ಕಳಿಕೆಗೂ ಇಲಿಗೂ ಏನೋ ಸಂಬಂಧ ಇದೆ ಅಲ್ವಾ? ನೋಡ್ದಾ ನಿಮ್ಮ ಅಪ್ಪಂಗೆ ಬಿಕ್ಲಿಕ್ಕೆ ಹೇಗೋಯ್ತು ಅಂತ? ಇಲಿ ಬಂತು ಅಂತ ನಾನು ಸುಮ್ಮನೆ ಡವ್ ಮಾಡಿದೆ ಅಷ್ಟೇ. ಮೈಂಡ್ನ ಡೈವರ್ಟ್ ಮಾಡಿದ್ರೆ ಆಗ ಬಿಕ್ಲಿಕ್ಕೆ ಹೋಗುತ್ತೆ. ಇದು ಸೈನ್ಸ್ ಸೀಕ್ರೆಟ್. ಯಾರಿಗೂ ಹೇಳ್ಬೇಡ, ಸೀಕ್ರೆಟ್. ಸಾಕು ಓವರ್ ಆಕ್ಟಿಂಗ್ ಮಾಡಿದ್ದು. ಇಳಿಯಿರಿ ಕೆಳಗಡೆ. ಅಲ್ಲ, ಇಲಿ ಕಂಡ್ರೆ ನಿಮ್ಗೆ ಅಷ್ಟೊಂದು ಭಯನಾ? ಅಮ್ಮ, ನನ್ಗಿಂತ ಅವ್ರಿಗೆ ಭಯ ಜಾಸ್ತಿ. ಹೌದಾ? ಸರಿ ಬಾ, ಹಿಂಗೆ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಡ್ತೀನಿ. ಬಾ ಹೋಗೋಣ, ನಡಿ. ಪರವಾಗಿಲ್ಲ, ತುಂಬ ಇಂಟೆಲಿಜೆಂಟ್ ಆಗಿದ್ದಾಳೆ. ಅದೆಷ್ಟು ವರ್ಷ ಆಗಿತ್ತು ನನ್ನ ಮಗಳ ಮುಖದಲ್ಲಿ ನಗು ನೋಡಿ. ಯಾವಾಗಲೂ ನನ್ನ ಮಗಳ ಜೊತೆ ಹೀಗೆ ಇದ್ರೆ ಸಾಕು. ಖುಷಿಯಾಗಿದ್ದೀರಾ? ಈ ಖುಷಿಗೆ ನೀವೇ ಕಾರಣ ದಿಶಾ ಅವರೇ. ನಾನಾ? ನೋಡಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಡ್ರೆಸ್ ಚೇಂಜ್ ಮಾಡಬೇಕು, ಸ್ವಲ್ಪ ಹೊರಗೋಗಿ. ಡ್ರೆಸ್ ಚೇಂಜ್ ತಾನೇ ಮಾಡ್ಕೊಳ್ಳಿ. ವಾಟ್? ಹಾಂ, ದೀಪ್ ಅವರು ಡ್ರೆಸ್ ಚೇಂಜ್ ಎಲ್ಲ ಇಲ್ಲೇ ಮಾಡ್ಕೋತಿದ್ರು, ಏನು ಅಬ್ಜೆಕ್ಷನ್ನೇ ಮಾಡ್ತಿರ್ಲಿಲ್ಲ ಗೊತ್ತಾ. ಎಷ್ಟು ಒಳ್ಳೆಯವರು. ಎಷ್ಟು ಸುಳ್ಳು ಹೇಳ್ತಿದ್ದೀರಾ ಹಸ್ಬೆಂಡು? ನಾನು ಯಾವತ್ತೂ ನಿಮ್ಮ ಮುಂದೆ ಆ ರೀತಿ ಮಾಡೇ ಇಲ್ವಲ್ಲ. ನೋಡಿ, ನಿಮ್ಮ ಮುಂದೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ನಾನು ದೀಪ ಅವರಲ್ಲ, ದಿಶಾ. ಪ್ಲೀಸ್ ಹೊರಗೋಗಿ. ಒಂದು ನಿಮಿಷ, ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಾನಂತೂ ಇಲ್ಲಿಂದ ಕದಲಲ್ಲ. ಚಿರಾಗ್, ನನ್ನ ಮದುವೆ ಆಗಿದ್ದೀರಾ ಅಂತ ಈ ಥರ ಹರಾಜ್ ಮಾಡೋದು ತಪ್ಪು. ಸರಿ ಬಿಡಿ, ನಾ ಅಕ್ಕನ ರೂಮ್ಗೆ ಹೋಗಿ ಚೇಂಜ್ ಮಾಡ್ತೀನಿ. ಅದಂಗೆ ಹೋಗ್ಬಿಡ್ತೀರಾ? ಚಿರಾಗ್, ಯಾಕೆ ಈ ಥರ ಟಾರ್ಚರ್ ಮಾಡ್ತಿದ್ದೀರಾ? ಇವತ್ತೆಲ್ಲೂ ಹೋಗಂಗಿಲ್ಲ ನೀವು. ಬೇಡ, ನಾನು ಜೋರಾಗಿ ಕಿರ್ಚ್ಬಿಡ್ತೀನಿ. ಕಿರ್ಚಿ, ನನಗೇನು ಭಯನ? ಯಾರಾದರೂ ಬಂದರೆ ನಿಮ್ಮ ಮಾತು ಕೇಳಿ ನಗ್ತಾರೆ. ಯಾವ ಹೆಣ್ತಿರು ನಿಮ್ಮ ಥರ ಆಡಲ್ಲ ಅಂತ ಹೇಳ್ತಾರೆ ಹೊರತು ನನಗೆ ಯಾರು ಏನೂ ಹೇಳಲ್ಲ. ನನ್ನ ಮಾತಲ್ಲೇ ಕಟ್ಟಾಗ್ತಿದ್ದೀರಾ. ಹೆಂಗೆ ಕಟ್ಟಾಕ್ಲಿ, ನೀವಂತೂ ನನ್ನ ಗಂಡ ಅಂತ ಒಪ್ಕೋತಾರವಲ್ಲ. ಕರ್ಮ, ಅದೆಷ್ಟು ಹಿಂಸೆ ಕೊಡ್ತೀರಾ ಅಂತ ನಾನು ನೋಡ್ತೀನಿ. ನೋಡಿ, ಆಯ್ತು, ಹೋಗಿ ಡ್ರೆಸ್ ಚೇಂಜ್ ಮಾಡಿ. ಬ್ಲೌಸೇ ಮಾಡ್ತದೆ.
ಹೆಂಡತಿ ಎಷ್ಟೇ ದೂರ ಹೋದರೂ ಕೊನೆ ಗಂಡನ ತೋಳಕ್ಕೆ ಬರಲೇಬೇಕು. ನೋಡಿ, ನನಗೆ ಪದೇ ಪದೇ ಹೆಂಡತಿ ಅಂತ ಕಟ್ ಇರಿಟೇಟ್ ಮಾಡಬೇಡಿ. ಇನ್ನೇನಂತ ಕರಿಬೇಕು ಹೇಳಿ, ಹಾಗೆ ಕರಿತೀನಿ. ಜಸ್ಟ್ ಕಾಲ್ ಮಿ ದಿಶಾ. ನಿಜವಾಗ್ಲೂ ದಿಶಾನ? ಅಫ್ಕೋರ್ಸ್, ದಿಶಾ ಅಲ್ಲದೆ ಬೇರೆ ಯಾರು ಇರ್ತೀನಿ ನಾನು? ಅಲ್ಲ ರೀ, ನೀವು ದಿಶಾನೇ ಆಗಿದ್ರು ನಾನು ಹೆಂಡ್ತಿನ ತಾನೆ. ಆಮೇಲೆ ಹಂಗೆ ಕರೆಯೋದ್ರಲ್ಲಿ ತಪ್ಪೇನಿದೆ? ಮೈ ಡಿಯರ್ ಹೆಂಡ್ತಿ. ನೋಡಿ, ನೀವಂತೂ ನಂಗೆ ಇಲ್ಲಿ ಚೇಂಜ್ ಮಾಡೋಕ್ಕೆ ಬಿಡಲ್ಲ. ನಾ ಅಕ್ಕನ ರೂಮ್ಗೆ ಹೋಗಿ ಚೇಂಜ್ ಮಾಡ್ತೀನಿ. ಆಯ್ತಾಯ್ತು, ಸಾರಿ, ಮಾಡ್ಕೊಳ್ಳಿ. ಸಾರಿ ದೀಪ ಅವರೇ, ನಿಮ್ಮನ್ನು ಇಷ್ಟೊಂದು ಗೋಳಿಕೋತಾ ಇದ್ದೀನಿ. ಆದರೆ ಏನು ಮಾಡಲಿ, ನೀವೇ ದೀಪ ಅಂತ ಗೊತ್ತಾದಾಗ್ಲಿಂದ ನನ್ನ ಮನಸ್ಸು ಯಾಕೋ ನನ್ನ ಕಂಟ್ರೋಲಲ್ಲೇ ಇಲ್ಲ. ರಾಕೆಟ್ ಸ್ಪೀಡಲ್ಲಿ ಹಾರ್ತಾ ಇದೆ. ಸದ್ಯಕ್ಕೆ ನನ್ನ ಪ್ರೀತಿ ಎಮೋಷನ್ಸ್ ಕಂಟ್ರೋಲ್ ಆಗಬೇಕು ಅಂದರೆ ಆದಷ್ಟು ಬೇಗ ನಾನೇ ದೀಪ ಅನ್ನೋ ಸತ್ಯನ ನೀವಾಗೇ ಹೇಳಬೇಕು. ಬೇರೆ ಚಾಯ್ಸ್ ಇಲ್ಲ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಏನು ಅಪ್ಪನ ಕ್ಲಿನಿಕ್ ಕಡೆ ನೋಡ್ತಿದ್ದೀರಾ? ಏನಿಲ್ಲ ಪುಟ್ಟ. ಓ, ಅಪ್ಪ ಇನ್ನೂ ಬರಲಿಲ್ಲ ಅಂತನಾ? ಅಪ್ಪ ಒಂದು ಪೇಷಂಟ್ನ ನೋಡಕ್ಕೆ ಮಿನಿಮಮ್ 1 hour ತಗೋತಾರೆ. ಹೌದಾ? ಅಷ್ಟೊತ್ತಾ? ಕನ್ವಿನ್ಸ್ ಮಾಡ್ಬೇಕಲ್ವಾ? ನೀವೇ ಕನ್ವಿನ್ಸ್ ಮಾಡ್ತೀರಾ, ಅಪ್ಪನೂ ಹಾಗೆ ಮಾಡ್ತಾರೆ. ಹಾಗಾ? ಅಪ್ಪನ ಮಾತಿಗೆ ಪೇಷಂಟ್ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಇನ್ನೂ ತುಂಬಾ ಟೈಮ್ ತಗೋತಾರೆ. ಪೇಷಂಟ್ ಎಷ್ಟು ದುಡ್ಡು ಕೊಡ್ತಾರೋ ಅಷ್ಟೇ ಇಸ್ಕೋತಾರೆ. ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ದುಡ್ಡಕ್ಕಿಂತ ಮನುಷ್ಯತ್ವ ಮುಖ್ಯ ಅಂತ. ನೀನು ಇವಾಗೆಲ್ಲ ಇಷ್ಟೆಲ್ಲ ಹೇಳ್ದಲ್ಲ, ಅದೆಲ್ಲ ನಿಜವಾದ ಮಾತು. ಅಮ್ಮ, ನಮ್ಮಪ್ಪ ಎಷ್ಟು ಗ್ರೇಟ್ ಗೊತ್ತಾ? ಹೌದಾ? ಇಷ್ಟು ದಿನ ನೀವು ಇಲ್ದೇ ಇದ್ರು ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ?